ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಆಫ್ಟರ್ನೂನ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀರಿ ನೋಡ್ರಿ. ಟೈಮ್ ಎಷ್ಟು ಮಧ್ಯಾಹ್ನ 2 ಗಂಟೆ ಆಗೈತಿ. ಇವತ್ತು ಲೀವ್ ಐತೆ ನೋಡ್ರಿ. ಇವತ್ತು ಮಂತ್ಲಿ ಲೀವ್ ಇರ್ತಲ್ಲ 2 ಡೇಸ್. ಹಾಗಾಗಿ ಇವತ್ತು ನಾಳೆಗೆ ಸೂಟಿ ಇರ್ತೀವಿ ನೋಡ್ರಿ. ಅಂತ ಸರ್ ಊರಿಗೆ ಹೋಗ್ಯಾರ. ಹಾಗಾಗಿ ಎಲ್ಲರಿಗೆ 2 ಡೇಸ್ ಲೀವ್ ಕೊಟ್ಟಾರ. ಬಟ್ ನನಗೇನು ಉಪಯೋಗ ಇಲ್ಲ ನೋಡ್ರಿ. ಯಾಕಂದ್ರೆ ನಾ ಮಂತ್ಲಿ ಲೀವ್ ಏನು ತೊಗೊಳುತ್ತಲ್ಲ ಅದನ್ನು ತೊಗೊಂಡೆ ನಾನು ಆ್ಯಸ್ ವೆಲ್ ಸೇಮ್. ಇವತ್ತು ನಾಳೆಗೆ ಲೀವ್ ಐತೆ ನಂದು. ಇವತ್ತು ಫ್ರೈಡೇ ಲಾಗ್ ಇದ್ದು. ನಾ 2-3 ಲಾಗ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ. ಬರೀ ಇವತ್ತು ಮಧ್ಯಾಹ್ನದ ಲಾಕ್ ನೋಡ್ಕೊಂಡು ಇವತ್ತು ಎಲ್ಲಿ ಹೊಂಟೀನಿ ಅಂದ್ರೆ ಫಸ್ಟ್ ನೋಡ್ರಿ ಬಾಗೇವಾಡಿ ಹೋಗ್ತೀವಿ. ಬಾಗೇವಾಡಿ ಹೋಗಿ ನೆಕ್ಸ್ಟ್ ಓನಿಪುರಿಗೆ ಹೋಗಿ ಮತ್ತು ವಾಪಸ್ ನಾಳೆ ಏನೈತಿ ಇದಕ್ಕೆ ಬರ್ಬೇಕು ನೋಡ್ರಿ. ಮಸಾಲೆ ಖಾರ ಮಾಡೋದೈತೆ ನಮ್ಮ ಮಮ್ಮಿಗೆ. ಪ್ರತಿ ವರ್ಷ ಆಶಾ ಬಂದು ಹೆಲ್ಪ್ ಮಾಡ್ತಿಲ್ಲ ನಮ್ಮ ಮಮ್ಮಿಗೆ. ಬಟ್ ಈ ವರ್ಷ ನೋಡ್ರಿ ಅವ್ರು ರುದ್ರಾಕ್ಷಿಗಳು ಫುಲ್ ಬಿಜಿ ಅಂದರೆ ಬಿಜಿ ಆಗ್ಯಾರ. ತೋರಿಸ್ತೀನಿ ನಿಮ್ಗೆ ಅಲ್ಲಿ ಹೋದ್ಮ್ಯಾಗ 4-5 ಜನ ಆಳು ಹಚ್ಬಿಟ್ಟು ಮಾಡ್ಸಕತ್ತಾರ. ಅಷ್ಟೆಲ್ಲ ಬಿಜಿ ಆಗಿಬಿಟ್ಟಾರೆ. ಒಳ್ಳೇದಾಗಲ್ಲ ನೋಡ್ರಿ. ನಮಗೂ ಖುಷಿ ಐತಿ. ಬರೀ ಈ ಥರ ಡ್ರೆಸ್ ಇದು ನೋಡ್ರಿ ಒಂದು 7-8 ವರ್ಷದ ಡ್ರೆಸ್ ನೋಡ್ರಿ. ಇದು ತೊಗೊಂಡಿದ್ದು ಟ್ರೆಂಡ್ಸ್ ಒಳಗೆ ತೊಗೊಂಡಿದ್ದು. ಬಟ್ ಇನ್ನೂ ತನಕ ಹೆಂಗೈತಿ ಕಲರ್ ಶೇಡ್ ಆಗಿಲ್ಲ. ಅಷ್ಟು ಮಸ್ತ್ ಐತಿ. ಟ್ರೆಂಡ್ಸ್ ಅಂದ್ರೆ ಹೇಳೇಬಾರ್ದು ನೋಡಿ, ಬ್ರ್ಯಾಂಡ್ ಅಲ್ಲ. ಬರೀ ಹೋಗೋ ಈಗ ಪಟ್ಟ ಹೋಗಿ ಬಸ್ ಮಾರ್ಕೆಟಿಗೆ ಎಷ್ಟು ಹೋಗಿ ಏನೋ ಒಂದಿಷ್ಟು ಐಟಮ್ಸ್ ಹೇಳೋರು ಮಮ್ಮಿ ಎಲ್ಲ ತೊಗೊಂಡು ಬಾಗೇವಾಡಿ ಹೋಗಿ ನೆಕ್ಸ್ಟ್ ಇದು ಅದ್ರೊಳಗೆ ನೋಡಿ ಇನ್ನೊಂದು ಹೊಸ ಸ್ಕೂಟಿ ತೊಗೊಂಡು ಹೊಂಟಿವಿ. ಧನುಷ್ಯ, ನಾನು, ಚಿನ್ನು 3 ಮಂದಿ ಕೂಡಿ ಬರೀ ಹೋಗೋ. ಮತ್ತೇನೆಲ್ಲ ಆಗತ್ತಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀರಂತ. ಬ್ಯಾಗು ಪ್ಯಾಕ್ ಮಾಡಿ ನೋಡಿ. ಏನಿಲ್ಲ, 2 ದಿನ ಧನುಷ್ಯನು ಬರ್ತಾನಾಗ ಒಂದು ಕಾಲೇಜ್ ಸೂಟಿ ಐತಿ. ಚಿನ್ನೊಂದು ಸೂಟಿ ಐತಿ ನೋಡ್ರಿ. ನಿನ್ನೆ ಒಂದು ಗ್ಯಾದ್ರಿಂಗ್ ಮುಗೀತು. ಬರೀ ಹೋಗ್ಮೇಲೆ ನೋಡ್ರಿ ನಾನು ಚಿನ್ನು ಧನುಷ್ಯ ಈಗ ಬಿಟ್ಟಿವಿ. ಟೈಮ್ ಎಷ್ಟು 3 ಗಂಟೆ ಆಗೈತಿ. 3:20 ಆಗೈತಿ. 4 ತನಕ ಹೋಗ್ತೀವಿ. ಬಾಗೇವಾಡಿ ಬಸ್ ನೋಡ್ರಿ 4 ಗಂಟೆ ಆಯಿತು. ಈಗ ಬಾಗೇವಾಡಿಗೆ ಹೋಗ್ತೀವಿ. ಮನೆಗೆ ಹೋಗಿ ಬಟ್ಟೆ ಹಾಕಿ ನಮ್ಮ ಮಮ್ಮಿ ಒಂದಿಷ್ಟು ಮಾಲ್ ಹೇಳಿದ್ಲು ಕೊಟ್ಟು ಓನಿಪುರಿಗೆ ಹೋಗ್ಯಾವ ನೋಡ್ರಿ. ಎಷ್ಟಕ್ಕೆ ಬಿಟ್ಟು ನಾವು ಬಾಗೇವಾಡಿ ಬಂತು. ಧನುಷನ ಫಾಸ್ಟ್ ಹೊಡ್ದಾನ ಸ್ಲೋ ಹೊಡ್ದಾನ ಗಾಡಿ? ಫಾಸ್ಟ್ ಹೊಡ್ದಾನ. ಬತ್ ನಾವು ಅಜ್ಜಿ ಅಂಗಡಿ ದೇವತ್ತೇವ ಅಜ್ಜಿಗೆ. ಹಾಂ, ಅಜ್ಜಿ ಕೊಟ್ಟ. ಇದು ಕಿಡ್ನಿ ಫೌಂಡೇಶನ್ ಇತ್ತಲ್ಲ ಹಿಂದಿಂದು. ಬಾಗೇವಾಡಿಗೆ ಬಂದೆ ನೋಡ್ರಿ. ಬಾಗೇವಾಡಿಗೆ ಬಂದು ಮಮ್ಮಿ ಮಾಲ್ ಅದೆಲ್ಲ ಕೊಟ್ಟೆ. ಬರ್ರಿ ಹೋಗೋನು ಫ್ರೀ. ಮತ್ತು ನಾಳೆ ಇಲ್ಲೇ ಬರೋದೈತಿ. ಹಂಗಾಗಿ ನೋಡ್ರಿ ಇಷ್ಟೊತ್ತನ ಹೋಗ್ಬೇಕಂದೇವು. ನಾವು ಬರ್ತೀನಿ ಅಂದ ಓನಿಪುರಿಗೆ. ಅದಕ್ಕೆ ನಿಂತು ಮತ್ತೆ 5 ಗಂಟೆ ಆಗಿಬಿಡ್ತು ನೋಡ್ರಿ. ಈಗ ಗುಂಟಿ ಇಲ್ಲ ಕೋಪರೇಟ್ ಐತ್ರಿ ನಮ್ದು. ಇದಕ್ಕೆ ಕಿರಂಗಿಲ್ಲತ್ರಿ. ಹಾಂ, ಅದಂತೂ ಕರೆನೇ ರೀ. ನಾವು ಅದು ಎಲೆಕ್ಷನ್ ಆಗ್ಬಾರ್ದು. ಬತ್ ನೋಡ್ರಿ ಓನಿಪುರಿಗೆ ಆಶಾರ್ ಮನಿ ಇವತ್ತು ನೋಡ್ರಿ. ನೋಡ್ರಿ ಸಾನು ಆಮೇಲೆ ಆದ್ಯ ಹಾಯ್ ಮಾಡ್ರಿ. ನೋಡ್ರಿ ಕಿ ಉಡಾಳೈ ಪೌಡ್ರ್ ಹೆಂಗೆ ಬಿಡ್ಕೊಂಡ್ರೆ ಮಾರಿ ತುಂಬ. ಬರ್ನ ಅವ್ರ ಮಾಮನ ಸಸ್ತೆ ಇದ್ರು ನೋಡ್ರಿ. ರುದ್ರಾಕ್ಷಿ ಬೆಳಗಾಗ್ಬಿಟ್ಟಾಳ ಒಮ್ಮೆಕಿ. ನೋಡ್ರಿ ಅಜ್ಜಿ ಕೂತಾವ ನೋಡ್ರಿ. ಅಜ್ಜಿ ರುದ್ರಾಕ್ಷಿ ಅಜ್ಜಿ. ನೋಡ್ರಿ ಫುಲ್ ರುದ್ರಾಕ್ಷಿ ಮನಿ ತುಂಬ. ಎಲ್ಲಿ ನೋಡ್ತೀರಲ್ಲ ರುದ್ರಾಕ್ಷಿ ಫುಲ್ ಬಿಸ್ನೆಸ್ ನೋಡ್ರಿ. ಬಿಸ್ನೆಸ್ ಕಾಶಿ ಬಿಸ್ನೆಸ್ ಮ್ಯಾನ್. ನಮ್ಕಿನ ಹೈಯೆಸ್ಟ್ ಇದು ನೋಡೈತೆ ನೋಡ್ರಿ. ಬರ್ಕೂತೆ ನೋಡ್ರಿ ಓನಿಪುರಿಗೆ. ನೀನೇ ಮಾಡ್ಕೊಂಬಂದಿ ಚಾ? ಏಯ್ ನೋಡಿ, ಅವ್ರ ಮಾಮ ಬರ್ತಾನತ್ತ ಪೌಡ್ರ್ ಹಚ್ಕೊಂಡು ಸ್ಮಾರ್ಟ್ ಆಗ್ಯಾವ ನೋಡ್ರಿ. ಅವ್ರ ಮಾಮ ಬರ್ತಾನಂತ ಹೇಳಿ ಬಕ್ಕಟ್ ಪೌಡ್ರ್ ಹಚ್ಕೊಂಡು ಹೆರ್ಬಿಡ್ ಹಾಕೊಂಡು ರೆಡಿ ಆಗ್ಯಾವ ಅವ್ರ ಮಾಮ ನೋಡ್ಲತ್ತಿ. ಅದಕ್ಕೆ ಮ್ಯಾಚಿಂಗ್ ಆಗ್ಯಾಳ. ಬ್ಲ್ಯಾಕ್ ಹಾಕೊಂಡು ಆಕಿನು ಅವ್ರ ಮಾಮನ ಕೂಡ ಮ್ಯಾಚಿಂಗ್ ಆಗ್ಬೇಕಂತೇಳಿ ಬ್ಲ್ಯಾಕ್ ಡ್ರೆಸ್ ಹಾಕೊಂಡ. ಬಾಯ್ ನೋಡ್ರಿ ನಮ್ಮನ್ನ ಎಲ್ಲರಿಗೂ ರುದ್ರಾಕ್ಷಿ ಮಾಡೋರಿಗೆ ಕರ್ಕೊಂಡು ಹೊಂಟಾನ ಬಿಡಾಕ ಬಾಗೇವಾಡಿಗೆ. ಶೋಭಾ ಕಾಕನ ಕಾರ್ನಾಗಾದ್ರೂ ಹತ್ತೈತಿ ಬರ್ತ. ಅಲ್ಲಿ ಮುಂದೆ ಕ್ಯಾಮ್ರಾ ಐತ್ಲ, ಕ್ಯಾಮ್ರಾದಾಗ ಕಾಣಿಸ್ತಿರ್ಬೇಕು. ಅಲ್ಲಿ ಕ್ಯಾಮ್ರಾ ಹಿಂಗೆ ಏನಂತಾರ ಇದ್ರಾಗ ವಿಡಿಯೋ ಒಳಗೆ ಕಾಣಿಸ್ತದೆ ಒಂದೇ. ಕಂಟಿದಾಗ ಹೊಡೆದ್ರು ಏನಾಗಲ್ಲ ಗಾಡಿ. ಹಾಂ ಹೋಗ್ಬರ್ರಿ
ನೋಡಿರಿ ರುದ್ರಾಕ್ಷಿ ಮಾಡೋ ಸಂಬಂಧ ಬಾಗೇವಾಡಿಯಿಂದ 4-5 ಜನ ಕರ್ಸಿದ್ರು ಅವ್ರು ಕರ್ಕೊಂಡು ನಮ್ಮನ್ನ ಹೆಂಗೂ ನಾನು ಬಿಡಾಕೆ ಬಂದಿದ್ದ ಹೋದ. ನಾ ಹೋಗ್ಬೇಕಂತ ಮಾಡಿದ್ದೆ, ಇಲ್ಲೇ ಇದ್ದು ಬೆಳಗ್ಗೆ ಹೋದ್ರತ್ತೇಳಿ ಒಂದು ನೋಡ್ರಿ, ಯಾಕಂದ್ರೆ ಇದ್ದಂಗೆ ಆಗಲ್ಲ ಬಿಟ್ಟಂಗೆ ಆಗಲ್ಲ ಅಂತೇಳಿ. ಹೆಂಗೋ ಮಸಾಲೆ ಖಾರ ಇವತ್ತೇನು ಶುಕ್ರವಾರ ಐತಿ, ಏನೋ ಹುರಿದಿಲ್ಲ ಮಾಡೋದಿಲ್ಲ, ನಾಳೆ ಮಾಡಕ್ಕೆ ಬರ್ತದೆ ಅಂತೇಳಿ ಬರೀ ಹೋಮಿ. ನೋಡ್ರಿ ನಾವು ರುದ್ರಾಕ್ಷಿ ಮಾಡಾಕತ್ತೀವಿ, ಒಂದಿಷ್ಟು ಸುಮ್ಮನೆ ಹೆಂಗೋ ಇದ್ವಲ್ಲ, ಒಂದಿಷ್ಟು ಮಾಡಿದ್ರೆ ಆಯ್ತು ಅಂತೇಳಿ ನೋಡ್ರಿ ರುದ್ರಾಕ್ಷಿ ಮಾಡಾಕತ್ತೀವಿ. ನಾವು ಒಂದಿಷ್ಟು ಮಾಡೀವಿ. ಮಕ್ಕೋತ ಹೆಂಗೆ ಮಕ್ಕೊಂಡ ಅಭ್ಯಾಸ ಮಾಡ್ಕೋತ ಅಲ್ಲೇ ಮಕ್ಕೊಂಬಿಟ್ಟ ಆದ್ಯ. ನೋಡ್ರಿ ನಮ್ಮ ಚಿನ್ನ ಪೋನ್ಶನ ಮನೆ ಎಲ್ಲ ತಿಪ್ಪಾಗೈತೆ ನೋಡ್ರಿ, ಪೋನಿಸಿ ಚೋಳತ್ರ ತನಗೆ ಸುಸ್ತಾಗ್ಯತ್ತೇಳಿ. ನಮ್ಮ ತಂಗಿ ಬಿಸಿ ಬಿಸಿ ಚಪಾತಿ ಮಾಡತ್ತ ಊಟಕ್ಕೆ. ನೋಡ್ರಿ ಚಪಾತಿ ಮಾಡತ್ತ, ಬರ್ರಿ ನಾವು ಊಟ ಮಾಡೋ ಮತ್ತೆ. ಈಗ ಇವತ್ತು ಮಧ್ಯಾಹ್ನ ಒಪ್ಪತ್ತಿತ್ತು, ಇಲ್ಲೇ ಊಟ ಮಾಡಿರ್ತೈತಿ, ಮಧ್ಯಾಹ್ನ ಮಾಡಿರಲಿಲ್ಲ. ನೋಡ್ರಿ ಊಟ ಮಾಡೋ ಬರ್ರಿ. ಎಲ್ಲ ಥರ ಪಲ್ಯ ಮಾಡ್ಯಾವ ನಮ್ಮ ತಂಗಿ, 2-3 ಥರ ಪಲ್ಯ ಮಾಡ್ಯಾರ. ನಮ್ಮ ಶೋಭಾಕನ ತಂದತ್ತ ಏನೇನೋ ಐತಿ. ಕ್ಯಾಬೇಜ್ ಪಲ್ಯ ಐತಿ, ಮೆಕ್ಕಿಕಾಯಿ ಪಲ್ಯ ಐತಿ, ಗಜ್ಜರಿ ಪಲ್ಯ ಐತಿ, ಆಮೇಲೆ ಇದ್ಯಾವ ಪಲ್ಯ, ಹೆಸರು ಬೇಳೆ ಪಲ್ಯ ಐತಿ. ಬರೀ ಊಟ ಮಾಡೋ ಮತ್ತೆ. ಇಷ್ಟು ಮಾಡ್ಯಾವ ನೋಡ್ರಿ. ಇಷ್ಟು ತನಕ ಕುತ್ಕೊಂಡು ಊಟ ಅದು ಮಾಡಿ ಮತ್ತೊಂದಿಷ್ಟು ಮಾಡಿದ್ವಿ ನೋಡಿರಿ. ಈ ಟೈಪ್ ಆಗ್ಯಾವ ರುದ್ರಾಕ್ಷಿ ಹಾರ. ಇದೊಂದು ನೋಡ್ರಿ, ಇದೊಂಥರ ಇವು ಅದಾವೆ ಒರಿಜಿನಲ್ ಅಂತ ನೋಡ್ರಿ. ಕಲರ್ ಡೌನ್ ಅದಾವು, ಬಟ್ ಇವು ಒರಿಜಿನಲ್ ಇದ್ರೊಳಗೆ ಏನೋ ಕಲರ್ ಮಿಕ್ಸ್ ಇರಲ್ಲ, ಬಟ್ ನೋಡೋಕೆ ಅಷ್ಟು ಡಿಮ್ ಅನ್ನಿಸ್ತವು. ಇದ್ರಾಗ ನೋಡ್ರಿ ಕಲರ್ ಇರ್ತೈತಿ, ಬಟ್ ಇವೇ ಒರಿಜಿನಲ್ ನೋಡ್ರಿ. ನೀರದು ಬಿದ್ರೂ ಕಲರ್ ಶೇಡ್ ಆಗಂಗಿಲ್ಲ, ಹಾಗಾಗಿ ಇವು ಪ್ಯೂರ್ ಒರಿಜಿನಲ್ ರೀ. ಇವು ನೋಡೋಕೆ ಅಷ್ಟೇ ಡಿಮ್ ಅನ್ನಿಸ್ತವು. ಇವೇನೈತಿ ಕಲರ್ ಡಾರ್ಕ್ ಅದಾವೆ, ಬಟ್ ಇವು ಕಲರೆಲ್ಲ ಮಿಕ್ಸ್ ಮಾಡಿರ್ತಾರೆ ಇವಕ್ಕೆ. ನೋಡಿ ಎಷ್ಟು ಚಂದ ಆಗ್ಯಾವ, ಕಲರ್ಫುಲ್ ಆಗ್ಯಾವ ಫುಲ್. ಇಷ್ಟು ಇಟ್ಟತನ ಇಷ್ಟು ಮಾಡ್ಯಾವ ನೋಡ್ರಿ. ಇದು ಫುಲ್ ರೆಡಿನೇ ಐತನ ನೋಡ್ರಿ. ಇದು ಕಲರ್ದು ಐತಿ, ಇದು ಮಸ್ತ್ ಐತಿ ನೋಡ್ರಿ. ಇದು ಒಂದು ಸ್ವಲ್ಪ ಒರಿಜಿನಲ್ ರುದ್ರಾಕ್ಷಿ ಐತಿ, ಅದಕ್ಕೆ ಕಲರ್ ಡೌನ್ ಅನ್ನಿಸ್ತೈತಿ. ಇದು ಫುಲ್ ನೋಡ್ರಿ. ಇದು 11 ಫೂಟಿಂದ ಐತಿ ನೋಡ್ರಿ, ಫುಲ್ ಅಲ್ಲಿಂದ ಇಲ್ಲಿ ತನಕ. ಊಟ ಅದು ಮಾಡಿ ಗ್ಯಾಪ್ ತೊಗೊಂಡು ಒಂದಿಷ್ಟು ಮಾಡಿ ಇದು ಮೊದಲೇ ಮಾಡಿ ಇಟ್ಟಿದ್ರು ನೋಡ್ರಿ. ಇದು 11 ಫೂಟದ್ದು ಐತಿ. ಇದು ಫುಲ್ ನೋಡ್ರಿ ಎಷ್ಟು ಅಲ್ಲಿಂದ ಇಲ್ಲಿ ತನಕ ಐತಿ. ಫುಲ್ ಅವ್ರ ಮನೆಗೆ ಹಾಕಿದ್ರೆ ಇಷ್ಟು ದೊಡ್ಡದಾಗುತ್ತೆ ನೋಡ್ರಿ. ಇದು ಆಲ್ರೆಡಿ ಮಾಡಿ ಇಟ್ಟಿದ್ರು ಅವರು. ಈ ಸೈಡ್ ನೋಡ್ರಿ ಇವೆಲ್ಲ ಒರಿಜಿನಲ್ ಅದಾವು, ಇವೆಲ್ಲ ಮಾಡಾಕತ್ತೈತಿ. ಅರ್ಧ ಮಾಡೈತಿ, ಇನ್ನೊಂದಿಷ್ಟು ಮಾಡ್ಬೇಕು ನೋಡ್ರಿ. ಕೆಲವೊಂದು ಅಷ್ಟೇ ಮಾಡ್ಯಾವು, ಇನ್ನೊಂದಿಷ್ಟು ಮಾಡ್ಬೇಕು ನೋಡ್ರಿ. ಟೋಟಲ್ ಇಷ್ಟು ಆಗ್ಯಾವು. ಬರೀ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ಇಷ್ಟು ತನಕ ಮಾಡಿ ಇವತ್ತಿನ ಲಾಗ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು. ನಾಳೆ ಲಾಗ್ ಹೋದ್ರೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಬಾಗೇವಾಡಿಗೆ ಹೋಗಿ ನಾಳೆ ಮಸಾಲೆ ಖಾರ ಮಾಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ನೋಡ್ರಿ ನೀನೇನೆ ಊರಿಗೆ ಬಂದು ಹಂಗೆ ಮಾಡಿ ರುದ್ರಾಕ್ಷಿದು ಮಾಡಿ ಮಲ್ಕೊಂಡಿದ್ವಿ. ಇವಾಗ ಜಸ್ಟ್ ಎದ್ದು ನೋಡ್ರಿ, ಎದ್ದು ಸ್ನಾನ ಅದು ಮಾಡತ್ತಾರ ಎಲ್ಲರೂ. ನೋಡ್ರಿ ತಿರುಗಿ ಆದ್ಯ ಸಾನು ಸ್ಕೂಲಿಗೆ ಸ್ಟಾರ್ಟ್ ರೆಡಿ ಆಗ್ಯಾರ. ಇವತ್ತು ಸಾಟರ್ಡೆ ಐತಲ್ಲ, ಇವತ್ತು ಬೆಳಗ್ಗೆ 8 ಗಂಟೆಗೆ ಇರ್ತೈತೆ ನೋಡ್ರಿ ಅವ್ರ ಸ್ಕೂಲ್. ರೆಡಿಯಾಗಿ ಸ್ನಾನ ಮಾಡಿಬಿಟ್ಟು ಬರ್ಕೋತ ಕೂತಾರ. ನಿನ್ನೆನೇ ಹೋಮ್ವರ್ಕ್ ಮಾಡು ಅಂತ ಹೇಳಿದ್ರೆ ಮಾಡಲಿಲ್ಲ. ಈಗ ಟೈಮ್ ಆಗೈತಿ, ಈಗ ಮಾಡ್ಕೊ ಕೂತಾರ ನೋಡ್ರಿ. ಈಕೆ ನೋಡ್ರಿ ಅದ್ಯಾರ ಸಾಕು ಆತ ಮನೆ ತುಂಬ ರುದ್ರಾಕ್ಷಿನೇ ರುದ್ರಾಕ್ಷಿ ನೋಡ್ರಿ. ಎಲ್ಲಿ ನೋಡ್ತೀರ ಅಲ್ಲಿ ರುದ್ರಾಕ್ಷಿ. ಹಿಮ ನೋಡ್ರಿ ಚಿನ್ನು ಈಗ ಎದ್ದು ಕೂತಾನ. ಗುಡ್ ಮಾರ್ನಿಂಗ್ ಚಿನ್ನು. ಇವ ಈಗ ಜಸ್ಟ್ ಎದ್ದ ನೋಡ್ರಿ. ಅವಂಗೂ ಎಬ್ಸಿ ಈಗ ಎಬ್ಸಿನಿ, ಇನ್ನು ಹೇಳಲಾಗಿದ್ದ ನೋಡ್ರಿ. ಹೊರಗೆ ಹೆಂಗೈತೆ ಕ್ಲೈಮೇಟ್. ಬೆಳಗ್ಗೆ ಹಳ್ಳಿ ವಾತಾವರಣನೇ ಒಂಥರ ಚಂದ ನೋಡ್ರಿ. ನೋಡ್ರಿ ಇಲ್ಲಿ ಎಲ್ಲ ರುದ್ರಾಕ್ಷಿ ಪಪ್ಪಾಯ ನೋಡ್ರಿ ಹೆಂಗಾಗ್ಯಾವ. ಅಷ್ಟು ಮಸ್ತ್ ಐತಿ ಕ್ಲೈಮೇಟ್. ತಂಗಿ ನೋಡ್ರಿ ಬಿಸಿ ಉಪ್ಪಿಟ್ಟು ಮಾಡಿ ಕಾಂಕ್ರೀಟ್ ಒಂದ್ಸಲ ತಿಂದ್ರೆ ಮುಗೀತು ನೋಡ್ರಿ. ಚಂತನ ಹಸಿನೇ ಆಗ್ಬಾರ್ದು. ನಾಷ್ಟ ಮಾಡತ್ತೀನಿ, ಬೇರೆ ನಾಷ್ಟ ಮಾಡೋ ಮತ್ತೆ. ಚಿನ್ನೂ ಹಂಗೆ ಮಾಡ್ಸಾತೀನಿ, ನಾನು ಮಾಡತ್ತೀನಿ ಹಂಗೆ. ಯಾಕಂದ್ರೆ ಟೈಮ್ ಆಗೈತೆ ನೋಡ್ರಿ. ಈಗ ನಾನು ಹೋಗೋಣ ಮಮ್ಮಿ ಕೂಡ ಮಸಾಲೆ ಖಾರ ಮಾಡೋಕ್ಕೆ ಟೈಮ್ ಚೆನ್ನಾಗಿಲ್ಲ, ಅದಕ್ಕೆ ಇಲ್ಲೇ ನಾಷ್ಟ ಮಾಡ್ದೈತೆ ನಾಷ್ಟ ಮಾಡತ್ತೀನಿ. ನಾನು ಬರ್ತೀನಿ ದೇವಡಿಗೆ ಹೊಂಟೀನಿ ನಾಷ್ಟ ಮಾಡಿ. ನಾನು ಧನುಷ್ ಚಿನ್ನು ನಮ್ಮನ್ನ ಬಿಟ್ಟು ರುದ್ರಾಕ್ಷಿ ಮಾಡಾಕ ಕರ್ಕೊಂಬರ್ತಾರೆ ನೋಡ್ರಿ. ನೋಡ್ರಿ ಇಲ್ಲಿ ಅಜ್ಜಿ ಮನೆ ಇಲ್ಲೇ ಐತೆ ನೋಡ್ರಿ. ಬರ್ತೀರಿ ರೀ. ಬಚ್ಚಿನ ಬಾಗೇವಾಡಿ ನೋಡಿ, ಇದೇ ಬಾಗೇವಾಡಿ.
ನೋಡಿರಿ ಮಸಾಲೆ ಖಾರ ಮಾಡೋಕೆ ಸ್ಟಾರ್ಟ್ ಮಾಡೀವಿ. ಉಳ್ಳಾಗಡ್ಡಿ ಹೊಳ್ಬೇಕು, ಬೆಳ್ಳುಳ್ಳಿ, ಉಪ್ಪು ಹಚ್ಚಿ. ನಮ್ಮ ಕಡೆ ನೋಡ್ರಿ ಅವು ಜಲ್ದಿ ಇದು ಹಾಕೋತೀವಿ. ಉಪ್ಪಲ್ಲ, ಎಣ್ಣೆ ಹಿಟ್ಟು ಹಚ್ಚಿ ಮ್ಯಾಗಿಟ್ಟು ಬಂದೀವಿ. ನಮ್ಮ ಮಮ್ಮಿ ನಾನು ಚಾಲೂ ಮಾಡಿ ನೋಡ್ರಿ. ಈಗ ಚಿನ್ನು ಇಲ್ಲಿ ಕೂತ್ಕೊಂಡು ಕೊತ್ತಂಬರಿ ಕಟ್ ಮಾಡಿ ಇಟ್ಟಿವಿ. ಉಳ್ಳಾಗಡ್ಡಿ ಎಲ್ಲ ಕೆಲಸ ಮಾಡೋದು ಅಷ್ಟೇ ನೋಡ್ರಿ. ಈ ಉಳ್ಳಿಗಡ್ಡಿ ಬೆಳ್ಳುಳ್ಳಿದೆ ಮೇನ್ ನೋಡಿ. ಬೆಳ್ಳುಳ್ಳಿ ಸೊಪ್ಪಿ ಸುಲಿದು ಉಳ್ಳಿಗಡ್ಡಿ ಕಟ್ ಮಾಡೋದು. ಅರ್ಶಿನ ಬೋಟ್ ಹಾಕ್ತಾರೆ ಮಮ್ಮಿ. ಅರ್ಶಿನ ಬೋಟ್ ಎಲ್ಲ ಕಟ್ ಮಾಡಿ ಇಟ್ಟಾಳ. ಬರೀ ಪಟ ಎಲ್ಲ ರೆಡಿ ಮಾಡ್ಕೊಂಡು ಎಚ್ಚಗಳೆಲ್ಲ ತೆಗಿಬೇಕಿನ. ಈಗ ಸ್ಟಾರ್ಟ್ ಮಾಡಿವಿನ ಎಲ್ಲಿ ತನಕ ಆಗೋದು ಗೊತ್ತಿಲ್ಲ ನೋಡ್ರಿ. ತಿರಿ ಟೈಮ್ ಬಂದು ಎಷ್ಟು 12 ಗಂಟೆ ಆಗೈತಿ ನೋಡ್ರಿ. ಈಗ ಎಲ್ಲ ಹೆಚ್ಚಾಗಿ ಹುರ್ಕೊಳ್ಳೋಷ್ಟು ಉಳ್ಳಾಗಡ್ಡಿ ಇಷ್ಟು ಇಟ್ಟು ನೋಡ್ರಿ. ಇಟ್ಟು ತನಕ ಕೂಡಿ ಎಲ್ಲ ಅಷ್ಟೇ ಉಳ್ಳಾಗಡ್ಡಿ ಹೊಳೋದು ಅಷ್ಟೇ ನೋಡ್ರಿ. ಮಮ್ಮಿ ಎಲ್ಲ ಇದು ಹುರ್ಯಾಕತ್ತಾಳ. ಮೆಣ್ಸಿಗೆ ಇಟ್ಟು ತನ ಇದಕ್ಕೆ ಹಾಕಿ ಬಂದಿದ್ರು ಮ್ಯಾಗ ಬಿಸಿಲಿಗೆ. ಹೆಚ್ಚಾಗಳು ಹುರ್ಯಾಕತ್ತಾರ ನೋಡ್ರಿ. ಇಷ್ಟು ಫಸ್ಟ್ ಹವೆ ಸುರ್ಕೊಳಕತ್ತಾವ ನೋಡ್ರಿ. ಮಸಾಲೆ ಖಾರಕ್ಕೆ ಹವೆ ಸುರ್ಕೊಳಕತ್ತಾಳ ನೋಡ್ರಿ. ಇಲ್ಲೆಲ್ಲ ಏನೇನು ಹೆಚ್ಚ ಅದಾವ ನೋಡ್ರಿ. ಇವೇನು ಜೀರಿಗೆ ಅದಾವು, ಸಾಸಿವೆ, ಇದೇನು ಇದು ಯಾವ ಹೂವು? ಸಾಜೀರ್ಗಿ, ಆಮೇಲೆ ಕರಿಕಾಳು, ಮೆಣಸು, ಮೆಂತೆ, ಮತ್ತು ಕೆಂಪಂದು ಏನಂತಾರೆ ಇದಕ್ಕೆ? ಕೌಲತ್ತ ಈ ಹೂವು ಏನೇನ ಅದ ನೋಡ್ರಿ. ಒಂದು ಸಿಕ್ಕಾಪಟ್ಟಿ ಹೆಚ್ಚದಾವು. ಇನ್ನು ಇವಕ್ಕೆಲ್ಲ ಏನು ಅಷ್ಟೊಂದು ಹೆಸರು ಗೊತ್ತಿಲ್ಲ. ಕೊಬ್ಬರಿ, ಒಂದು ಮಸಾಲೆ ಖಾರ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಬೇಕು ನೋಡ್ರಿ ಐಟಮ್ಸ್. ಮಸಾಲೆ ಒನ್ ಡೇ ಪೂರಾ ಇದಕ್ಕೆ ಹೋಗುತ್ತೆ ನೋಡ್ರಿ. ಎಲ್ಲ ಹೆಚ್ಚು ಹಾಕೋದ್ರಾಗೆ ದಾಲ್ಚಿನ್ನಿ, ಲವಂಗ ಹಾಕ್ತಾರನ, ಇಷ್ಟು ನಮ್ಮ ಮಮ್ಮಿ ಸದ್ ಹುರ್ಕೊಳಕತ್ತಾಳ ಎಲ್ಲ. ಆ ಕಡೆ ನಾ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ. ಎಲ್ಲ ತಿಪ್ಪಾಗೈತೆ ಮನೆ ಎಲ್ಲ ಮಾಡತ್ತೇವು. ನಮ್ಮ ಚಿನ್ನೆ ನೋಡ್ರಿ ಇಲ್ಲಿ ಬಂದು ಕೆಶಿಂದ ಕೂತು ಮೊಬೈಲ್ ಕೂತಾನ ಕಾಲ್ ಮೇಲೆ ಕಾಲು ಹಾಕೊಂಡು. ಚಪಾತಿ ತಿಂತೀರ ಮೊಬೈಲ್ ಕೊಡ್ತಾರತ್ತಿ ಅಷ್ಟು ನಾಟಕ. ನಿಂದು ಮಸಾಲೆ ಖಾರ ಮಾಡ್ತೀನಿ, ಅಜ್ಜಿಗೆ ಹೆಲ್ಪ್ ಮಾಡ್ತಿದ್ದು ಬಂದು ಇಲ್ಲಿ ಬಂದು ಮೊಬೈಲ್ ಕೊಂಡು ಕೂತಿ. ನೋಡ್ರಿ ಚಹಾ ಮಾಡಾಕತ್ತೀನಿ. ಮಸಾಲೆ ಖಾರ ಇದು ನಡೆದೈತಿ. ಇಟ್ಟೆಲ್ಲ ಹೆಚ್ಚಾಗಿ ಹೊಡೆದಿಟ್ಟಾರ. ಈಗ ಚಹಾ ಕಿಟ್ಟಿನಿ, ಚಹಾ ಕುಡಿಬೇಕಂತೇಳಿ. ಇನ್ನು ಹೋಗಿ ಹಾಕ್ಸೊಂಬರ್ಬೇಕು ನೋಡ್ರಿ. ನಾ ಅಲ್ಲಿ ಬೆಳ್ಳುಳ್ಳಿ ಸುಲ್ಯಾಕೆ ಈರಮ್ಮ ಬಂದಾಳ. ಆಕೆ ಬೆಳ್ಳುಳ್ಳಿ ಸುಲಾತ ನೋಡ್ರಿ. ನಾ ಒಂದಿಷ್ಟು ಮಾಡಿದೆ ನನ್ನ ಕೈ ನೋಡ್ರಿ. ಕೈ ಬ್ಯಾನ್ ಹಾಕತ್ತೋದು ಬಿಟ್ಟೆ ನೋಡ್ರಿ. ಇಲ್ಲೆಲ್ಲ ಕೈ ಇದು ಹಾಕತ್ಬಿಟ್ಟಾವ. ಇವೆಲ್ಲ ಬ್ಯಾನ್ ಹಾಕತ್ತವ್ರು. ಅದಕ್ಕೆ ಬಿಟ್ಟು ಅಕ್ಕಿಗೆ ಕೊಟ್ಟು ನೋಡ್ರಿ ಈರಮ್ಮ. ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಬಂದು ನೋಡ್ರಿ ಇಲ್ಲಿ ಖಾರ ಕುಡ್ಸಕ್ಕೆ ಬಂದವಾಗ ನೋಡ್ರಿ. ಹಾಗೆ ಇಲ್ಲಿ ಸ್ಟುಡಿಯೋನು ಸಮೀಪಿತ್ತು. ಲಾಸ್ಟ್ ಟೈಮ್ ಎಲ್ಲ ಫೋಟೋ ಎಲ್ಲ ಸೆಲೆಕ್ಟ್ ಮಾಡಿಟ್ಟು ಬಂದಿದ್ದೆಲ್ಲ. ಇವತ್ತು ಹೋಗಿ ಫೋಟೋಸ್ ತೊಗೊಂಬಂದೆ ನೋಡ್ರಿ. ಎಲ್ಲ ಮಸ್ತ್ ನೋಡ್ರಿ ಫೋಟೋಸ್. ಒಂದು 6 ಫೋಟೋಸ್ ತೊಗೊಂಡೆ ನಾನು. ಆಲ್ರೆಡಿ ಎಲ್ಲ ಸೆಲೆಕ್ಟ್ ಮಾಡಿದ್ದೆ. ಇದು ನೋಡ್ರಿ ಹೋಗ್ಬೇಕಂದ್ರೆ ಹೋಗೋದಾಗಲಾಗಿತ್ತು. ಈರಮ್ಮ ನಾನು 2 ತೊಗೊಂಬಂದು ನೋಡ್ರಿ. ಎಷ್ಟು ಮಸ್ತ್ ಬಂದವು ಫೋಟೋ. ಇದು ಒಂದು ಗ್ರೂಪ್ ಫೋಟೋ ಅಂದವು. ಇದು ಒಂದು ನಾವೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡಾಕತ್ತಿದ್ದೀವಲ್ಲ ಅದು ಫೋಟೋ ನೋಡ್ರಿ. ಇದು ಒಂಥರ ಚಂದ ಬಂದಿತ್ತು. ಎಲ್ಲ ನೋಡೋಣ ತೊಗೋಬೇಕೆ ಅನ್ನಿಸ್ತು ನೋಡ್ರಿ. ಒಟ್ಟು ಯಾವ ತೊಗೊಳ್ಳಿ ಯಾವ ಬಿಡ್ಲೈತೆ ಅದ್ರೊಳಗೆ ಕೆಲವೊಂದು 6 ಫೋಟೋ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡೆ. ಇದು ನೋಡ್ರಿ ಮನ್ನಾಗ ಸನ್ಮಾನ ಮಾಡಿದ್ರು. ಅದು ಒಂಥರ ಫುಲ್ ಖುಷಿ ಆಯ್ತು. ಅದೊಂದು ತೊಗೊಂಡೆ. ಟೋಟಲ್ ಆಗಿ ನಾನು 6 ಮತ್ತು ಈರಮ್ಮನ 2 ಖಾರ ಕುಡ್ಸಲ್ಲಿ ಬಂದು ಕೊಡ್ತೀನಿ. ಅಲ್ಲೊಂದು ಒಂದು ಕೆಂಪರ ಕುಡ್ಸ ನೋಡ್ರಿ. ಫಸ್ಟ್ ಒಂದು ಬೇರೆದವ್ರು ತಗೋತಾರೆ. ಈಗ ಅವ್ರದ್ದು ಆದಮೇಲೆ ನಮ್ಗೆ ಕೊಡ್ತೀವಿ. ನಮ್ಮದು ಆಲ್ರೆಡಿ ಟೈಮ್ 7 ಗಂಟೆಗೆ ಅದ. ಇನ್ನು ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ನೋಡ್ರಿ. ನೋಡಿ ಈಗ ಜಸ್ಟ್ ನಮ್ಮ ಖಾರ ಸ್ಟಾರ್ಟ್ ಮಾಡ್ಯಾರ ಕುಟ್ಟಾಕ. ನೋಡಿದ್ರೆ ಇಲ್ಲಿ ಕುಂತ್ರನೇ ಇಷ್ಟು ಕಾಟ್ ಬರ್ತದೆ. ಬಟ್ ಅವ್ರು ಗಟ್ಟಿ ನೋಡ್ರಿ ಖಾರ ಕೊಟ್ಟವರು. ಬರೀ ನಮ್ದಿಷ್ಟು ಕುಡ್ಸ್ಕೊಂಡು ಹೋಗ್ಬತ್ತ. ನಮ್ಮ ಮಮ್ಮಿ ಆ್ಯಕ್ಚುಲಿ ನೋಡಿರಿ ಹೆಚ್ಚ ಭಾಳ ಹಾಕ್ತಾರೆ, ಜಾಸ್ತಿನೇ ಹಾಕ್ತಾರೆ. ಬೇರೆಯವ್ರು ಕಂಪೇರ್ ಮಾಡಿದ್ರೆ ಮಸಾಲೆ ಖಾರಕ್ಕೆ ಹೆಚ್ಚ ಭಾಳ ಹಾಕಿರ್ತಾಳೆ ನಮ್ಮ ಮಮ್ಮಿ. ನೋಡಿರಿ ಫುಲ್ ಎಲ್ಲ ಹೆಚ್ಚನೇ ಐತಿ. ನಮ್ದಿಟ್ಟು ಕುಡ್ಸ್ಕೊಂಡು ಹೋಗೊಂಬರ್ರಿ. ಎಷ್ಟಾಗತ್ತೆ ಗೊತ್ತಿಲ್ಲ ಮನೆಗೆ ಹೋಗುತ್ತಾನ ಟೈಮ್. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿಲ್ಲ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. ನೋಡ್ರಿ ಮಮ್ಮ ನೋಡ್ರಿ. ಇದು ಹಿಟ್ಟು ಕಲ್ಸತ್ತ ನೋಡ್ರಿ. ಚಿನ್ನು ನೋಡ್ರಿ ಲಾಗ್ ಮಾಡತ್ತಾನ. ಫಸ್ಟ್ ಟೈಮ್ ಹಿಟ್ಟು ಕಲತ್ತಿದ್ರು ನೋಡ್ರಿ. ಫಸ್ಟ್ ಟೈಮ್ ಹಿಟ್ಟು ಕಲ್ಸಾತಿಲ್ಲ, ಈಗ ಹಿಟ್ಟು ಕಲ್ಸಾತಿ. ಹೋಳಿಗೆ ಮಾಡಕ್ಕೆ ಬಿಸಿ ಬಿಸಿ ಹೋಳಿಗೆ ಬೇಕಿಲ್ಲ ನನಗೆ. ಹಾಂ, ಬಿಸಿ ಬಿಸಿ ಹೋಳಿಗೆ ಮಾಡಕ್ಕೆ ಅಜ್ಜಿ ತೋರಿಸು. ಅಜ್ಜಿ ಮಾಡತ್ತಾವ ನೋಡೋದು ಹೊರಗೆ. ಅಜ್ಜಿ ಬೆಳಕ್ಕೆ ಹೋಗಿ. ಅಜ್ಜಿ ಬೆಳಕ್ಕೆ ಇವತ್ತು ಭಾರತ್ ಹುಣ್ಣಿಮೆ ಐತೆ ನೋಡ್ರಿ. ಭಾರತ್ ಹುಣ್ಣಿಮೆ ಸಂಬಂಧ ಹಿಟ್ಟು ನಾದಕತ್ತೀನಿ. ಇದು ಹೋಳಿಗೆ ಮಾಡ್ಬೇಕಂತೇಳಿ ಈ ಕಡೆ ಬ್ಯಾಳಿ ಕೂದಿಸಿಟ್ಟಿರ್ತೀವಿ. ನಾವೇ ಇಷ್ಟು ನಾದೇವು ಅಂತೇಳಿ ನೋಡಿರಿ. ಬ್ಯಾಳಿ ಬೆಲ್ಲ ಕೂದಿಸಿಟ್ಟಿವಿ. ಆಮೇಲೆ ಬದ್ನಿಕಾಯಿ ಪಲ್ಯಕ್ಕೆ ಬದ್ನಿಕಾಯಿ ಹೊಳಿದ್ದೀನಿ. ಬದ್ನಿಕಾಯಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ. ನಾಷ್ಟಕ್ಕೆ ಧನುಷ್ ನೋಡ್ರಿ ಮ್ಯಾಗಿ ಮಾಡ್ಯಾನ. ಹೊರಗೆ ನಾಷ್ಟ ಮಾಡಕತ್ತಾರ ನೋಡ್ರಿ. ಮ್ಯಾಗಿ ತಿನ್ಬೇಡ್ರಿ.
ತೋರಿಸೋ ದರ್ಶನ ಮಮ್ಮಿ ಇದು ಅಜ್ಜಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ ನೋಡ್ರಿ. ನಿನ್ನೆ ಬಂದಿನಿ ಬಗೆ ಹುಡುಗಿ ಬಂದು ನಿನ್ನೆ ಫೋಟೋಸ್ ತೊಗೊಂಬಂದೆ. ಹಂಗೆಲೆ ಖಾರ ಕುಡ್ಸೋದು ಮುಗೀತು ನೋಡ್ರಿ. ಇವತ್ತು ಬೆಳಗ್ಗೆ ಇದೆಲ್ಲ ಕೆಲಸ ಆಗೈತಿ. ಈಗ ಸ್ಟಾರ್ಟ್ ಮಾಡಿ ಲಾಗ ಟೈಮ್ ಬಂದಿದ್ರಿ ಎಷ್ಟು 12 ಗಂಟೆ ಆಗೈತಿ. ಇವತ್ತು ಬಡವ್ರು ಭಾರತ ಹುಣ್ಣಿ ನೋಡ್ರಿ. ಎಲ್ಲರಿಗೂ ಭಾರತ ಹುಣ್ಣಿಮೆಯ ಶುಭಾಶಯಗಳು ನೋಡ್ರಿ. ಎಂಥವ್ರೇ ಇರಲಿ ಇವತ್ತು ಬೆಳಗ್ಗೆ ಹಾಕ್ತಾರೆ. ಯಾಕಂದ್ರೆ ಇದು ಬಡವ್ರ ಹಬ್ಬನೇ ಅಂತ ಕೃಷ್ಣದ ಎಲ್ಲರೂ ಕನ್ಸಿಡರ್ ಮಾಡ್ತಾರೆ ನೋಡ್ರಿ. ನಾಷ್ಟ ಮಾಡಕತ್ತೀವಿ ನೋಡ್ರಿ. ನಾಷ್ಟ ಮಾಡೋಣ ಬರ್ರಿ. ಮ್ಯಾಗಿ ತಿನ್ನಂಗಿಲ್ಲ ಆಲ್ಮೋಸ್ಟ್ ಅಲ್ಲ ಡಯಟ್ ಸಂಬಂಧ. ಈಗ ಮಾಡ್ಯಾರ ಅನಿವಾರ್ಯ ಐತೆ ಎಲ್ಲರೂ ಮಾಡಿ ತಿನ್ನಾಕತ್ತಾರತ್ತೆ ತಿನ್ನಾಕತ್ತೀನಿ. ಬಟ್ ನಾಷ್ಟ ಮಾಡಿ ಇವತ್ತು ಹೋಳಿಗೆ ಮಾಡಬೇಕು. ಹೋಳಿಗೆ ಮಾಡಿ ರೆಡಿ ಕೊಡ್ಬೇಕು. ಬರೀ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತ ನಾನು. ಹೋಳಿಗೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಯಾವಾಗಲೂ ಮಮ್ಮಿ ರುಬ್ತಿದ್ಲು ನೋಡ್ರಿ ಇದ್ರೊಳಗೆ. ನಾ ಈ ಸಲ ಸ್ವಲ್ಪ ಐತೇಳಿ ಮತ್ತೆ ರುಬ್ತಿ ಇದ್ರೊಳಗೆ ಅರಿತಿನಂದಿಲ್ರಿ ಹೂರ್ನ. ನಾನೇ ಬ್ಯಾಡ ಅಳತೆ ಮಿಕ್ಸರ್ಗೆ ಹಾಕ್ಕೊಂಡಿವಿ ಇಷ್ಟೇ. ಸ್ವಲ್ಪ ಏನು ಭಾಳ ಆಗಿಲ್ಲ ಅಷ್ಟೇ. ಒಂದು ಪಾವು ಕಿಲೋ ಮ್ಯಾಗ ಸ್ವಲ್ಪ ಹಾಕಿದ್ಲು ನೋಡ್ರಿ. ಪುನಃ ಅರ್ಧ ಕೆಜಿಗಿಂತ ಸ್ವಲ್ಪ ಕಮ್ಮಿ ಇತ್ತು. ಇಷ್ಟೊತ್ತನ ಹೋಳಿಗೆ ಚಪಾತಿ ಎಲ್ಲ ಮಾಡಿದೆ ನೋಡ್ರಿ. ಮಾಡಿ ಊಟ ಮಾಡಕತ್ತವು ಬರೀ ಎಲ್ಲರೂ ಊಟ ಮಾಡೋ. ಮತ್ತು ಬಿಸಿ ಬಿಸಿ ಹೋಳಿಗೆ ಹಾಲ ತುಪ್ಪ ಇಷ್ಟು ಹೋಳಿಗೆ ಮಾಡೀನಿ. ಭಾಳ ಏನು ಮಾಡಿಲ್ಲ ನೋಡ್ರಿ. ಚಪಾತಿ ಹೋಳಿಗೆ ಇಷ್ಟು ಹಪ್ಪಳ ಕರ್ದೀನಿ. ಬದ್ನಿಕಾಯಿ ಪಲ್ಯ ಆಮೇಲೆ ಆ್ಯಸ್ ನೋಡ್ರಿ ಕಟ್ಟಿನ ಸಾಂಬಾರು ಫೇಮಸ್. ನಮ್ಮ ಮಮ್ಮಿ ಕಟ್ಟಿನ ಸಾಂಬಾರು ಮಸ್ತಾಗಿರ್ತೈತೆ ನೋಡ್ರಿ. ಬರೀ ಎಲ್ಲರೂ ಊಟ ಮಾಡೋ. ಮತ್ತು ಇವ ಅಂತೂ ಊಟ ಇಲ್ಲ ಏನೂ ಇಲ್ಲ ನೋಡಿ. ಬರೀ ಚಂತನ ಅಡ್ಡಾಡೋದು ನೋಡ್ರಿ. ಚಿನ್ನೂ ಊಟ ಮಾಡತ್ತ ನೋಡ್ರಿ. ಈಗ ಎಷ್ಟೊತ್ತನ ಅಡ್ಡಾಡಿ ನಾನು ಈಗ ಊಟ ಮಾಡತ್ತೀನಿ. ಮಮ್ಮಿನೂ ಈಗ ಊಟ ಮಾಡತ್ತಾಳ. ಬಿಸಿ ಬಿಸಿ ಹೋಳಿಗೆ ಹಪ್ಪಳ ಬಡವ್ರ ಭಾರತ ಹುಣ್ಣಿಮೆ ಎಲ್ಲ ಬಡವರ ಭಾರತ ಹುಣ್ಣಿಮೆ ಬರ್ರಿ. ಅನ್ನಕ್ಕೆ ಬರಲಾಗೈತೆ. ನೆಗಡಿ ಬಂದ ನೋಡ್ರಿ. ನೆಗಡಿ ಬಂದೈತಿ ಮಾತಾಡಕ್ಕೆ ಬರೋಲ್ತು. ಅದಕ್ಕೆ ಎರ್ಸಾಕತ್ತಾನ ಬರೀ ಊಟ ಮಾಡಿ ಇನ್ನೇನು ರೆಡಿ ಆಗಿಬಿಟ್ಟು ಡ್ಯೂಟಿ ಏನು ಸೂಟಿ ಐತೆ ನೋಡ್ರಿ. ಇವತ್ತು ಇದಕ್ಕೆ ಹೋಗ್ಬೇಕು, ಬಿಜಾಪುರಕ್ಕೆ ಹೋಗ್ಬೇಕು ನೋಡ್ರಿ ಊಟ ಮಾಡಿ. ಊರಿಗೆ ಹೋಗಕ್ಕೆ ರೆಡಿಯಾಗಿ ನೋಡ್ರಿ. ಈಗ ಚಾ ಮಾಡೀನಿ. ಚಾ ಕುಡಿಬೇಕು. ಚಾ ಕುಡಿದು ಬಿಡ್ತೀನಿ ನೋಡ್ರಿ. ಟೈಮ್ ಎಷ್ಟು ತಿರುಗಿ ಟೈಮ್ ಭಾಳ ಆಗೈತೆ ನೋಡ್ರಿ. ವಾಚೆ ತೆಗ್ದಾರ ಟೈಮ್ ನೋಡಿದ್ರೆ. ಬರೀ ಚಾ ಕುಡಿದು ಒಟ್ಟು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡೀನಿ. ಚಾ ಕುಡ್ದು ಇನ್ನೇನು ಬಿಟ್ಬಿಡ್ತೀನಿ ನೋಡ್ರಿ. ಲೇಟಾಗಿ ಹೊಂಟೀನಿ. ಹೆಂಗೂ ಡ್ಯೂಟಿ ಇಲ್ಲ ಅಂತ ಹೇಳಿ. ಮತ್ತೆ ಡ್ಯೂಟಿ ಇಲ್ಲ ನೋಡ್ರಿ. ನಾಳೆ ಬೆಳಗ್ಗೆನೇ ಐತಿ. ಹಾಗಾಗಿ ಲೇಟ್ ಆದ್ರಾಗಲಕ್ಕ ಇವತ್ತೇ ಹೋಗ್ಬೇಕತ್ತು. ಮತ್ತು ಬೆಳಗ್ಗೆ 7 ಗಂಟೆಗೆ ಡ್ಯೂಟಿ ಐತಿ. ಮತ್ತು ಅಡ್ಜಸ್ಟ್ ಮಾಡು ಹಿಂಗೆ ಮಾಡಿ ಲೇಟ್ ಆಗ್ಬಿಡ್ತದೆ. ಮತ್ತು ಇನ್ನೊಂದು ಸ್ಕೂಲ್ ಮಿಸ್ ಆಗ್ಬಿಡ್ತದೆ. ಬರೀ ಚಾ ಕುಡ್ದು ಹೋಗು. ಮತ್ತು ಬಸ್ ಸ್ಟ್ಯಾಂಡ್ನಾಗ ಬಂದು ವೆಯ್ಟ್ ಮಾಡಕತ್ತೀವಿ ನೋಡ್ರಿ. ಟೈಮ್ ಬಂದು 7:30 ಆಗೈತಿ. ಇವತ್ತು ಫಸ್ಟ್ ಟೈಮ್ ನೋಡ್ರಿ ಇಷ್ಟು ಲೇಟಾಗಿ ಹೊಂಟಿದ್ದು ನಾನು. ಯಾಕಂದ್ರೆ ಮಾರ್ನಿಂಗ್ ಡ್ಯೂಟಿ ಹೇಳಿದ್ನಲ್ಲ 7 ಗಂಟೆಗೆ ಐತಿ. ನಮ್ಮ ಅಣ್ಣ ಬಂದ್ರೆ ಮತ್ತು ನಿಂದರು ನಾಳೆ ಹೋಗಕತ್ತಂತಾರೆ. ಮತ್ತು 8-8:30 ಆಗುತ್ತೆ. ಲೇಟ್ ಆಗುತ್ತೆ. ಮತ್ತು ಇನ್ನೊಂದು ಸ್ಕೂಲ್ ಐತಂತ ಹೇಳಿ ನೋಡ್ರಿ ಬಂದು ಬಸ್ ಸ್ಟ್ಯಾಂಡಾಗ ನಿಂತೀವಿ. ನೋಡ್ಬೇಕಿನ್ನ ಬಸ್ ಯಾವ ಬರ್ತದೆ. 8 ಗಂಟೆ ಏನಾಗಿಲ್ಲ 7:25 ಆಗೈತೆ ನೋಡ್ರಿ ಟೈಮ್. ನಮ್ಮ ಮನೆಯವ್ರು ಬರ್ತಾರಲ್ಲ ಹೋಗಿಂದ ಅಂತ ಹೇಳಿ ಅವ್ರಿಗೆ ಒಂದು ಫಂಕ್ಷನ್ನಾಗ ಹೋಗ್ಯಾರ ಇವತ್ತು. ಬರೀ ವೇಟ್ ಅಂತೂ ಮಾಡಾಕತ್ತೀವಿ. ಎಷ್ಟೊತ್ತಿಗೆ ಬಸ್ ಬರ್ತದೆ ಗೊತ್ತಿಲ್ಲ. An hour later. ಊರಿಂದ ಬಂದೆ ನೋಡ್ರಿ ಬಿಜಾಪುರಕ್ಕೆ. ಟೈಮ್ ಬಂತು ರೀ ಎಷ್ಟು 9 ಗಂಟೆ ಏನೂ ಆಗಿಲ್ಲ. 8:30 ಆಗೈತೆ ನೋಡ್ರಿ. ಹಂಗೆ ಮಾಡಿ ಬಸ್ ಸೀಟ್ ಸಿಗಲಿಲ್ಲ. ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಚಿನ್ನು ಕರ್ಕೊಂಡು ಕೂತು ಫಸ್ಟ್ ಟೈಮ್ ನೋಡ್ರಿ ಇಷ್ಟು ಲೇಟಾಗಿ ಬಂದಿದ್ದು. ಬಟ್ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಕರ್ಕೊಂಡು ಹೋಗಕ್ಕೆ. ಅಲ್ಲಿ ಫಂಕ್ಷನ್ಗೆ ಹೋಗಿದ್ರು ಮತ್ತು ಬಿಟ್ಟು ಬಂದರು. ಬರೀ ಡ್ರೆಸ್ ಚೇಂಜ್ ಮಾಡಿ